ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನನ್ನ ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಆಲೂಗೆಡ್ಡೆ ಪಲ್ಯ ಮಾಡಿಬಿಟ್ಟು ಮಸಾಲೆ ದೋಸೆನ ಮಾಡ್ಕೊಂಡಿದ್ದೆ. ಸೊ ಆಲೂಗೆಡ್ಡೆ ಪಲ್ಯ ಮತ್ತು ಮಸಾಲೆ ದೋಸೆ ಎಲ್ಲರೂ ಮನೇಲೂ ಮಾಡ್ತಿರ್ತಾರೆ. ಸೊ ಅದರಲ್ಲೇನು ಸ್ಪೆಷಲ್ ಇಲ್ಲ ಅಂದ್ಕೋತೀನಿ. ಸೊ ನಾನು ಯಾವ ರೀತಿ ಮಾಡಿದ್ದೆ ಅನ್ನೋದನ್ನು ಇವತ್ತಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ಕ್ರೋಶಾದಲ್ಲಿ ಓಲ್ಡ್ ಸ್ಯಾರೀಸ್ ಯೂಸ್ ಮಾಡಿಕೊಂಡು ಮ್ಯಾಟ್ ಹಾಕಿದ್ದೆ. ಸೊ ಮ್ಯಾಟ್ ಯಾವ ರೀತಿ ಹಾಕಿದ್ದೆ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ಮೊದಲಿಗೆ ಆಲೂಗೆಡ್ಡೆನೆಲ್ಲ ನೀಟಾಗಿ ತೊಳ್ಕೊಂಡು ಎರಡೆರಡು ಪೀಸ್ ಮಾಡಿ ಕುಕ್ಕರ್ನಲ್ಲಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಅದು ವಿಷಲ್ ಆಗೋ ಅಷ್ಟರಲ್ಲಿ ಒಗ್ಗರಣೆಗೆ ಅಂದ್ಬಿಟ್ಟು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಆಲೂಗೆಡ್ಡೆ ಕೆಲವೊಂದಂತೂ ಬೇಯೋದೇ ಇಲ್ಲ ಜಾಸ್ತಿ. ಸೊ ಹಂಗಾಗಿ ಆಲೂಗೆಡ್ಡೆನ 4 ವಿಷಲ್ ಮಾಡಿಸ್ದೆ. ಕೆಲವೊಂದು ಆಲೂಗೆಡ್ಡೆ ಅಂತೂ ತುಂಬಾ 3 ವಿಷಲ್ ಮಾಡಿಸಿದ್ರೂ ಗಟ್ಟಿನೇ ಇರುತ್ತೆ, ಫುಲ್ಲು ಸ್ಮೂತಾಗಿ ಬೆಂದೇ ಇರೋದಿಲ್ಲ. ಸೊ ಹಾಗಾಗಿ ಒಂದೆರಡು ವಿಷಲ್ ಜಾಸ್ತಿನೇ ಮಾಡಿಕೊಂಡೆ. ಸೊ ಅದು ವಿಷಲ್ ಹಾಕಿ ಅದು ಇಳಿಯೋದ್ರೊಳಗೆ ಈರುಳ್ಳಿನೂ ಕಟ್ ಮಾಡ್ಕೊಂಡಾಯಿತು. ನನ್ನ ಮಗನಿಗಂತೂ ಆಲೂಗೆಡ್ಡೆ ಪಲ್ಯ ಅಂದರೆ ತುಂಬಾ ಇಷ್ಟ. ಸೊ ಅವನು ಬೆಂಗಳೂರಿಗೆ ಹೋದಾಗಿಂದ ಆಲೂಗೆಡ್ಡೆ ಪಲ್ಯನೇ ಮಾಡಿರಲಿಲ್ಲ. ದೋಸೆ ಜೊತೆಗೆ ಬರೀ ಚಟ್ನಿಗಳು ಇಲ್ಲ ಬೇರೆ ಏನಾದರೂ ಮಾಡ್ಕೋತಿದ್ದೆ. ಇವತ್ತೇನೆ ಆಲೂಗೆಡ್ಡೆ ಪಲ್ಯ ಮಾಡಿರೋದು. ಒಂದು ತಿಂಗಳಿಂದ ದೋಸೆ ಮಾಡಿದ್ರೂ ಬೇರೆ ಬೇರೆ ಥರ ಚಟ್ನಿಗಳನ್ನ ಮಾಡ್ಕೋತಾ ಇದ್ದೆ. ಹಾಗೆಯೇ ಸ್ವಲ್ಪ ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ದೋಸೆಗೆ ಎಷ್ಟೇ ಪಲ್ಯ ಮಾಡಿದ್ರೂ ಚಟ್ನಿ ಮಾಡ್ದಂಗೆ ಅನಿಸಲ್ಲ. ಚಟ್ನಿ ಜೊತೆ ತಿಂದ್ರೇ ಅದು ಪರ್ಫೆಕ್ಟ್ ಅನಿಸೋದು. ಸೊ ಅಷ್ಟರಲ್ಲಿ ವಿಷಲೆಲ್ಲ ಹಾಕಿ ಇಳಿದಿತ್ತು. ಸೊ ಆಲೂಗೆಡ್ಡೆನೆಲ್ಲ ತೆಕ್ಕೊಂಡು ಮೇಲ್ಗಡೆ ಸಿಪ್ಪೆ ತೆಗೆದು ಒಗ್ಗರಣೆಗೆ ಇಟ್ಕೋತಾ ಇದ್ದೀನಿ. ಮೊದಲೇ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಸಾಸಿವೆ ಮತ್ತು ಜೀರಿಗೆನ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿರೋವಂಥ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವನ್ನ ಹಾಕ್ಬಿಟ್ಟು ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಅದು ಫ್ರೈ ಆಗೋ ಅಷ್ಟರಲ್ಲಿ ಆಲೂಗೆಡ್ಡೆದು ಸಿಪ್ಪೆಯನ್ನೆಲ್ಲ ತೆಗೆದ್ಬಿಟ್ಟು ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಇಟ್ಕೊಂಡೆ. ಸೊ 4 ವಿಷಲ್ ಮಾಡಿಸಿರೋದ್ರಿಂದ ಆಲೂಗೆಡ್ಡೆ ಚೆನ್ನಾಗಿಯೇ ಬೆಂದ್ಕೊಂಡಿತ್ತು. ದೋಸೆ ಜೊತೆಗೆ ಕಾಂಬಿನೇಷನ್ ಆಗಿ ಬೇರೆ ಯಾವ ಥರ ಚಟ್ನಿಗಳು ಮಾಡಿಕೊಂಡ್ರು ಆಲೂಗೆಡ್ಡೆ ಪಲ್ಯ ಥರ ಅನಿಸೋದೇ ಇಲ್ಲ ನೋಡಿ. ಅದಕ್ಕೆ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಆಲೂಗೆಡ್ಡೆ ಪಲ್ಯನೇ, ಹಾಗೂ ಕಾಯಿ ಚಟ್ನಿ ಇದ್ರೇ ಅದು ಪರ್ಫೆಕ್ಟ್ ಅನಿಸ್ಕೊಳ್ಳೋದು. ಈರುಳ್ಳಿ ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಬಿಟ್ಟು, ಆಲೂಗೆಡ್ಡೆ ಬೇಯೋದಕ್ಕೂ ಉಪ್ಪು ಹಾಕ್ಕೊಂಡಿದ್ದೆ. ಸೊ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ಸೊ ಸ್ವಲ್ಪನೇ ಉಪ್ಪು ಹಾಕ್ಬಿಟ್ಟು ಆನಂತರ ಆಲೂಗೆಡ್ಡೆ ಸ್ಮ್ಯಾಶ್ ಮಾಡಿರ್ತೀವಲ್ವ, ಸೊ ಅದನ್ನೆಲ್ಲ ಹಾಕಿ ಪಲ್ಯನೂ ರೆಡಿ ಮಾಡಿಕೊಂಡೆ. ದೋಸೆ ಅಂತಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಕಾಮನ್ನಾಗಿ ಹೋಟೆಲ್ಗಳಲ್ಲಿ ಹೊರಗಡೆ ಹೋದಾಗೆಲ್ಲ ಮಾಮೂಲಿಯಾಗಿ ಎಲ್ಲ ಕಡೆ ಹೋಟೆಲ್ಗಳಲ್ಲೂ ದೋಸೆ ಅಂತೂ ಕಾಮನ್ನಾಗಿ ಸಿಕ್ಕೇ ಸಿಗುತ್ತೆ. ಸೊ ಎಲ್ಲರೂ ಅಷ್ಟೇ, ಮನೇಲಿ ಎಷ್ಟೇ ದೋಸೆ ಮಾಡ್ಕೊಂಡು ತಿಂದಿದ್ರು ಹೊರಗಡೆ ಹೋದಾಗ ಹೋಟೆಲ್ಗಳಲ್ಲಿ ಏನು ಬೇಕು ಅಂತಂದರೆ ಫಸ್ಟ್ ಹೇಳೋದೆ ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯನೇ, ಮಸಾಲೆ ದೋಸೆನೇ. ಸೊ ಅಷ್ಟು ಫೇವ್ರೇಟು ಎಲ್ಲರಿಗೂ. ಸೊ ಹಾಗಾಗಿನೇ ವಾರಕ್ಕೊಂದು ಸಲನಾದರೂ ಮಾಮೂಲಿ ತಿಂಡಿಗಳ ಜೊತೆ ಒಂದಿನಕ್ಕಾದರೂ ದೋಸೆ ಇದ್ದೇ ಇರುತ್ತೆ ಎಲ್ಲರೂ ಮನೆಗಳಲ್ಲೂ. ಈ ಆಲೂಗೆಡ್ಡೆ ಪಲ್ಯ ಜೊತೆಗೆ ಹಸಿ ಬಟಾಣಿ ಏನಾದರೂ ಇದ್ಬಿಟ್ರೆ ಸೊ ಅದನ್ನು ಬೇಯಿಸ್ಕೊಂಡು ಹಾಕ್ಕೊಂಡ್ರೆ ಅದ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನೆನೆಸಿದ ಬಟಾಣಿಗಿಂತ ಹಸಿ ಬಟಾಣಿ ಸಿಗ್ತಲ್ವ, ಸೊ ಸೀಸನಲ್ಲಿ ಆ ಹಸಿ ಬಟಾಣಿನ ತಂದುಬಿಟ್ಟು ಮಾಡಿಕೊಂಡ್ರೆ ಆಲೂಗೆಡ್ಡೆ ಪಲ್ಯ ಜೊತೆ ಹಾಕ್ಕೊಂಡ್ರೆ ಅದನ್ನು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಪಲ್ಯ ಎಲ್ಲ ರೆಡಿ ಆಯಿತು. ಹಾಗೆಯೇ ದೋಸೆನೂ ಮಾಡ್ಕೋತಾ ಇದ್ದೀನಿ. ಸೊ ಟಿಫನೆಲ್ಲ ಮುಗಿಸ್ಕೊಂಡು ಸ್ಯಾರೀಲಿ ಮ್ಯಾಟ್ ಹಾಕೋದಕ್ಕೆ ಶುರು ಮಾಡಿನೇ ಒಂದು ಮೂರು ದಿನ ಆಗಿತ್ತು ಅಂತ ಅನಿಸುತ್ತೆ. ಸೊ ಅದು ಕ್ರೋಶದಲ್ಲಿ ಬೇರೆ ಹಾಕೋದಲ್ವ, ಸ್ವಲ್ಪ ಹಾಕ್ತಿದ್ದ ತಕ್ಷಣವೇ ಬೆನ್ನು ನೋವೆಲ್ಲ ಬರುತ್ತೆ. ಏಕೆಂದರೆ ಕ್ರೋಶದಲ್ಲಿ ಮಾಮೂಲಿಯಾಗಿ ಹಾಕೋದಾದರೆ ಏನು ಅನಿಸಲ್ಲ, ಬಟ್ ಕ್ರೋಶದಲ್ಲಿ ಸ್ವಲ್ಪ ಟೈಟಾಗಿ ಅದನ್ನು ಎಳೆದು ಹಾಕ್ಕೋಬೇಕು. ಸೊ ಹಾಗಾಗಿ ಬೆನ್ನು ನೋವೇ ಬರುತ್ತೆ. ಹಾಗಾಗಿ ಕಂಟಿನ್ಯೂಸ್ ಆಗಿ ಏನು ಹಾಕ್ತಾನೇ ಇರಲಿಲ್ಲ. ಯಾವಾಗಲಾದರೂ ಫ್ರೀ ಇದ್ದಾಗ, ಟಿ ವಿ ನೋಡ್ತಾ ಇದ್ದಾಗ ಸಂಜೆ ಟೈಮು ಅಷ್ಟೇ ಹಾಕ್ತಾಯಿದ್ದು. ಕಂಟಿನ್ಯೂಸ್ ಆಗಿ ಹಾಕೋಕ್ಕಂತೂ ಆಗ್ತಾನೇ ಇರಲಿಲ್ಲ. ಸೊ ಯಾವ ರೀತಿ ಹಾಕಿದ್ದೀನಿ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಮೊದಲಿಗೆ ಓಲ್ಡ್ ಸ್ಯಾರಿ ಇರುತ್ತಲ್ವ, ಸೊ ಅದನ್ನು 1 ಸೆಂಟಿಮೀಟರ್ ಅಗಲಕ್ಕೆ ಬ್ಲೇಡಲ್ಲಿ ಕಟ್ ಮಾಡಿಕೊಂಡು ಉದ್ದಕ್ಕೆ ತಗೋಬೇಕು ಎಳೆನ. ಒಂದೇ ಸತಕ್ಕೆ ಒಂದು ಸೀರೆನೆಲ್ಲ ಕಟ್ ಮಾಡಿ ತೆಕ್ಕೊಂಡ್ರೆ ಅದು ಗಂಟಾಗ್ಬಿಡುತ್ತೆ, ಹೆಂಗೆ ಇದು ಮಾಡಿಕೊಂಡ್ರು ಗಂಟಾಗುತ್ತೆ. ಸೊ ಹಾಗಾಗಿ ನಾನು ಒಂದು 2-3 ಎಳೆ ಅರ್ತಿಟ್ಕೊಂಬಿಟ್ಟು ಆನಂತರ ಅದನ್ನ ಹಾಕಿದ ಮೇಲೆ ಇನ್ನೊಂದು ಎಳೆನ ಕಟ್ ಮಾಡ್ಕೋತಾ ಇದ್ದೆ. ಸೊ ಅವಾಗ ಗಂಟು ಆಗಲ್ಲ. ಮತ್ತು ಅದನ್ನೆಲ್ಲ ಮಾಡಿಟ್ಕೊಂಡು
ದಾರ ಎಲ್ಲ ಬಿಡ್ಕೊತಿರುತ್ತೆ. ಸೊ ಅದು ಸರಿ ಆಗಲ್ಲ. ಹಾಗಾಗಿ ಫಸ್ಟ್ಗೆ ನಾನು ಒಂದು 2-3 ಎಳೆ ಹರ್ಕೊಂಬಿಟ್ಟು ಆಮೇಲೆ ಅಷ್ಟು ಮ್ಯಾಟ್ ಕಂಪ್ಲೀಟ್ ಮಾಡಿ ಆಮೇಲೆ ಮತ್ತೆ ಕಟ್ ಮಾಡ್ಕೊತಾ ಇದ್ದೆ. ಹಾಗಾಗಿ ಈ ಸಲ ಅಂತೂ ಸ್ವಲ್ಪ ದೊಡ್ಡದೇ ಮ್ಯಾಟ್ ಹಾಕೋಣ ಅಂತ ಅಂದ್ಬಿಟ್ಟು 1-2 ಸ್ಯಾರಿ ಮತ್ತು ವೇಲ್ಗಳಂತೂ ತುಂಬಾ ಇದ್ದು, ನಂದು ನನ್ನ ತಂಗಿದು ಎಲ್ಲ ಊರಿಗೆ ಹೋದಾಗ ತಂದಿದ್ದೆ ವೇಲ್ಗಳನ್ನೆಲ್ಲ. ಸೊ ವೇಲಲ್ಲೂ ಸೇರಿಸ್ಬಿಟ್ಟು ಹಾಕೋಣ ಅಂತ ಶುರು ಮಾಡ್ಕೊಂಡಿದ್ದೀನಿ. ಸುಮಾರು ದಿನ ಆಗಿತ್ತು ಮ್ಯಾಟೆಲ್ಲ ಹಾಕಿ. ಮೊದಲಿಗೆ ಈ ರೀತಿ ಗಂಟು ಹಾಕ್ಕೊಂಬಿಟ್ಟು ಸೊ ಕ್ರೋಶದಲ್ಲಿ ಈ ರೀತಿ ಎಳೆನ ತೆಕ್ಕೋಬೇಕು. ಸೊ ಬೇಸಾಗಿ ನಮಗೆ ಎಷ್ಟು ಉದ್ದ ಬೇಕು ಅಂದರೆ ಅಷ್ಟು ಉದ್ದ ಒಂದು ಲೈನ್ನ ಹಾಕ್ಕೋಬೇಕು. ಉದ್ದ ಮ್ಯಾಟ್ ಬೇಕಂದರೆ ಉದ್ದಕ್ಕೆ ಹಾಕ್ಕೋಬೇಕು, ಎಷ್ಟು ಉದ್ದ ಬೇಕು ಅಷ್ಟು ಉದ್ದ. ಅಗಲಕ್ಕೆ ಹಾಕ್ಕೋಬೇಕು ಅಂತಂದರೆ ಒಂದು ಬೇಸಿಕ್ಕಿಗೆ ಎಷ್ಟು ಬೇಕೋ ಅಷ್ಟನ್ನು ಒಂದು ಅರ್ಧ ಅಡಿಯಷ್ಟು ಹಾಕ್ಕೊಂಬಿಟ್ಟು ಅದನ್ನು ರೌಂಡ್ ಮಾಡಿ ಹಾಕ್ಕೊತಾ ಇರಬೇಕು. ಸೊ ನಾನು ಈ ಸತ ಉದ್ದ ಮ್ಯಾಟ್ ಹಾಕೋಣ ಅಂದ್ಕೊಂಡಿದ್ದೀನಿ. ಸೊ ನೋಡಿ ಈ ರೀತಿ ಹಾಕ್ಕೋಬೇಕು ಬೇಸಿಕ್ನ. ಸೊ ಈ ರೀತಿ ಹಾಕ್ಕೊಂಡು ಎಷ್ಟು ಉದ್ದ ಬೇಕು ನಮಗೆ ಮ್ಯಾಟು ಅಷ್ಟು ಉದ್ದ ಹಾಕ್ಕೊಂಡು ಬಿಟ್ಕೋಬೇಕು. ಈ ಮ್ಯಾಟ್ ಹಾಕ್ಕೊಳೋದು ಕಲ್ತ್ಕೊಂಬಿಟ್ರಂತೂ ತುಂಬ ಈಸಿಯಾಗಿಯೇ ಹಾಕ್ಕೋಬಹುದು. ಸೊ ಅದಕ್ಕೆ ಕಲ್ತ್ಕೋಬೇಕಷ್ಟೇ. ಫಸ್ಟ್ಗೂ ನನಗೆ ಈ ಮ್ಯಾಟೆಲ್ಲ ಹಾಕೋದಕ್ಕೆ ಬರ್ತಿರಲಿಲ್ಲ. ನಮ್ಮ ಅಜ್ಜಿ ಬೇರೆಯವ್ರ ಮನೆಗೆ ಹೋಗ್ಬಿಟ್ಟು ನೋಡಿ ಕಲ್ತ್ಕೊಂಡು ಬಂದು ನಮಗೆ ಹೇಳ್ಕೊಟ್ಟಿದ್ದು. ಸೊ ನಾವು ಚಿಕ್ಕವರಿದ್ದಾಗೆಲ್ಲ ಬೇರೆಯವ್ರ ಮನೆಗೆಲ್ಲ ಹೋಗಿ ಹಾಕ್ತಿದ್ರಲ್ಲ, ಅವ್ರ ಮನೆಗೆಲ್ಲ ಹೋಗಿ ಕಲ್ತ್ಕೊಂಬರುವಷ್ಟು ಅಷ್ಟೊಂದು ಪೇಷನ್ಸು ಇರಲಿಲ್ಲ, ಟೈಮು ಇರಲಿಲ್ಲ. ಆಮೇಲೆ ನಮ್ಮ ಅಜ್ಜಿನೇ ಹೋಗ್ಬಿಟ್ಟು ನೋಡಿ ಕಲ್ತ್ಕೊಂಬಂದು ನಮಗೆ ಹೇಳ್ಕೊಟ್ಟಿದ್ದು. ಸೊ ಹೆಚ್ಚು ಕಡಿಮೆ ಹೈಸ್ಕೂಲು ಕಾಲೇಜ್ ಇದ್ದಾಗಲೇ ಇದನ್ನೆಲ್ಲ ಹಾಕೋದು ಕಲ್ತಿದ್ದು. ಎಷ್ಟು ಮ್ಯಾಟ್ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ಅದು ಲೆಕ್ಕನೇ ಇಲ್ಲ. ರಿಲೇಷನ್ಸ್ಗೆಲ್ಲ ಮ್ಯಾಟ್ಗಳು ಹಾಕ್ಕೊಡ್ತಿದ್ದೆ. ನಮ್ಮ ಮನೆಗೂ ತುಂಬಾ ಮ್ಯಾಟ್ ಹಾಕ್ಕೊಂಡಿದ್ದೀನಿ. ಸುಮ್ಮನೆ ಓಲ್ಡ್ ಸ್ಯಾರೀಸು ಮತ್ತು ಈ ಥರ ವೇಲ್ಗಳು ಎಲ್ಲ ತುಂಬಾ ಇರ್ತಾವಲ್ವ. ಸೊ ಸುಮ್ಮನೆ ವೇಸ್ಟ್ ಆಗ್ತವೆ. ಸೊ ಈ ರೀತಿನಾದ್ರೂ ರೀಯೂಸ್ ಮಾಡ್ಕೋಬೋದು. ಬೇರೆ ತಂದಿರೋ ಮ್ಯಾಟ್ಗಳಂತೂ ತುಂಬ ದಿನ ಬಾಳಿಕೆನೇ ಬರೋಲ್ಲ, 1 ವರ್ಷ ಅದರೊಳಗೇ ಹಾಳಾಗೋಗಿರ್ತವೆ. ಬಟ್ ಈ ಸೀರೆ ಮ್ಯಾಟ್ಗಳಂತೂ 10-15 ವರ್ಷ ಆದ್ರೂ ಏನೂ ಆಗಿರಲ್ಲ. ಕೆಲವರು ಹಾಗೆ ದಾರದಲ್ಲಿ ಹಾಕ್ತಾರೆ, ಹೀಗೆ ಬೇರೆ ಬೇರೆ ಥರನೂ ಹಾಕ್ಕೋಬೋದು. ಬಟ್ ಕ್ರೋಶದಲ್ಲಿ ಕಾಮನಾಗಿ ಕಡಿಮೆ ಎಲ್ಲರೂ ಹಾಕೋದು. ಉಲ್ಲನಲ್ಲಿ ಮ್ಯಾಟ್ಗಳು ಶಾಲ್ಗಳೆಲ್ಲ ಹಾಕ್ತಾರಲ್ಲ, ಸೊ ಅದೇ ಥರನೇ ಬೇಸಿಕ್ ಹಾಕ್ಕೊಂಬಿಟ್ಟು ಮತ್ತು ಮ್ಯಾಟ್ ಹಾಕಬೇಕಷ್ಟೇ ಇದರಲ್ಲಿ. ಸೊ ನಾನಿಲ್ಲಿ ಉದ್ದ ಮ್ಯಾಟ್ ಹಾಕ್ತಿರೋದ್ರಿಂದ ನನಗೆ ಎಷ್ಟು ಉದ್ದ ಬೇಕೋ ಅಷ್ಟಕ್ಕೆ ಮಾತ್ರ ಬೇಸಿಕ್ನ ಹಾಕ್ಕೊಂಡೆ. ಸೀರೆದು ಒಂದು ಲೈನ್ ಕಟ್ ಮಾಡ್ಕೊಂಡಲ್ಲ, ಸೊ ಆ ಲೈನ್ ಖಾಲಿ ಆಗೋ ತನಕನೂ ಹಾಕ್ಕೊಂಡೆ. ಸೊ ನೋಡಿ ಈ ರೀತಿ ಬೇಸಿಕ್ ಹಾಕ್ಕೋಬೇಕು. ಸೊ ನಾನಿಲ್ಲಿ 2 ಸೈಡು ಬರೋ ಥರ ಹಾಕ್ತಾಯಿದ್ದೀನಿ. ಒಂದು ಮೇಲ್ಗಡೆ ಬರಬೇಕು ಕೆಳಗಡೆ ಬರಬೇಕು ಆ ಥರ ಅಲ್ಲ, 2 ಸೈಡು ಹಾಕ್ತಿರೋದ್ರಿಂದ ಮೇಲ್ಗಡೆ ಶೇಪ್ಗಾರು ಹಾಕ್ಕೋಬೋದು, ಇಲ್ಲ ಕೆಳಗಡೆ ಶೇಪ್ ಥರಗಾದರೂ ಹಾಕ್ಕೋಬೋದು. ಸೊ 2 ಸೈಡು ಒಂದೇ ಥರ ಕಾಣೋ ಥರನೇ ಹಾಕ್ತಾಯಿದ್ದೀನಿ ಮ್ಯಾಟ್ನ. ಸೊ ಬೇಸಿಕ್ನ ಹಾಕ್ಬಿಟ್ಟು ಮತ್ತೆ ಅದನ್ನು ಟರ್ನ್ ಮಾಡ್ಕೊಂಡು ಹಿಂಭಾಗದ ಸೈಡಿಂದ ಮತ್ತೆ ಹಾಕ್ಕೊಳ್ತಾ ಬರಬೇಕು ಮ್ಯಾಟ್ನ. ಸೊ ನೋಡಿ ಈ ರೀತಿ ಅದನ್ನೇ ಟರ್ನ್ ಮಾಡಿಬಿಟ್ಟು ಮತ್ತೆ ಈ ಕಡೆಯಿಂದ ಮತ್ತೆ ಅದೇ ಬೇಸಿಕ್ ಲೈನಿಂದನೇ ಮತ್ತೆ ಹಾಕ್ಕೊಂಡು ಹೋಗೋದು ಮ್ಯಾಟು. ಸೊ ಫಸ್ಟ್ ಹಾಕುವಾಗ 1-2-3 ಲೈನ್ ಹಾಕೋ ತನಕ ಸ್ವಲ್ಪ ಕೈಯಲ್ಲಿ ನೀಟಾಗಿ ಇಟ್ಕೊಂಡು ಹಾಕ್ಕೋಬೇಕು. ಸ್ವಲ್ಪ ಟಫ್ ಅನಿಸುತ್ತೆ. ಆಮೇಲೆ 1-2-3 ಲೈನ್ ಹಾಕ್ಬಿಟ್ರೆ ಈಸಿಯಾಗಿ ಹಾಕ್ಕೊಳ್ತಾ ಹೋಗ್ಬೋದು. ಸೊ ನೋಡಿ ಬೇಸಿಕ್ ಲೈನಿಂದ ಅಲ್ಲೇ ಟರ್ನ್ ಮಾಡ್ಕೊಂಡು ಅದನ್ನು ಹಿಂಭಾಗದ ಕಡೆಯಿಂದ ಮ್ಯಾಟ್ನ ಹಾಕ್ಕೋತಾ ಹೋಗಬೇಕು. ಇದರಲ್ಲೇ 2 ಲೈನ್ಸ್, ಇದು 1 ಲೈನಲ್ಲಿ ನಾನು ಹಾಕ್ತಾಯಿರೋದು. ಇದರಲ್ಲೇ 2 ಲೈನ್ ಬರೋ ಥರನೂ ಬೇಕಾದರೆ ಹಾಕ್ಕೋಬೋದು ಮ್ಯಾಟ್ನ. ಸೊ ಮತ್ತೆ ಅದನ್ನು ಟರ್ನ್ ಮಾಡಿ ಹಾಗೆಯೇ ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಕಲ್ತ್ಕೋಬೋದು.